ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯ ಚಾರ್ಮಾಡಿ. ವೀಕ್ಷಕರೇ, ನಮ್ಮ ಕಟೀಲು ಮೇಳ ಬೆಂಗಳೂರಿಗೆ ಬರ್ತಾ ಇದೆ ಅಂತ ಹೇಳಿ ನಾನು ಈ ಹಿಂದೆ ವಿಡಿಯೋವನ್ನು ಮಾಡಿದ್ದೆ. ಆ ವಿಡಿಯೋಗೆ ಒಳ್ಳೆ ರೀತಿಯ ರೆಸ್ಪಾನ್ಸನ್ನು ಕೂಡ ನೀವೆಲ್ಲ ಕೊಟ್ಟಿದ್ದೀರಿ. ಜೊತೆಗೆ ಒಂದಷ್ಟು ಜನ ನನ್ನಲ್ಲಿ ಕೇಳ್ತಾ ಇದ್ದೀರಿ, ಎಲ್ಲಿ ಯಕ್ಷಗಾನ, ಏನು ವಿಚಾರ ಅಂತ ಹೇಳಿ. ಇದನ್ನು ನಿಮಗೆ ಹೇಳುವ ಅಂತ ಹೇಳಿ ನಾನು ಬಂದಿರುವಂಥದ್ದು. ನಮಗೆ ಯಕ್ಷಗಾನ ಇರುವಂಥದ್ದು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 29ನೇ ತಾರೀಕಿಗೂ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾವು ಪ್ರದರ್ಶನವನ್ನು ಕೊಟ್ಟು ಸುಬ್ರಹ್ಮಣ್ಯದಿಂದ 30ನೇ ತಾರೀಕಿಗೆ ಬೇಲೂರಿಗೆ ಹೋಗ್ತೇವೆ. ಬೇಲೂರಲ್ಲಿ 30ನೇ ತಾರೀಕಿಗೆ ಉತ್ತೋಳಲು ಅರೆಹಳ್ಳಿ ಬೇಲೂರು ರಸ್ತೆ ವಯ ಸಕಲೇಶಪುರ ಅಂತ ಹೇಳಿ ಇದು ಬೇಲೂರಲ್ಲಿ ಪ್ರದರ್ಶನ ಇರುವಂಥದ್ದು. 30ನೇ ತಾರೀಕಿಗೆ ಬೇಲೂರಲ್ಲಿ ಪ್ರದರ್ಶನವನ್ನು ಕೊಟ್ಟು ಅಲ್ಲಿಂದ ಕಟೀಲು 5ನೇ ಮೇಳ, ನಮ್ಮ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು 5ನೇ ಮೇಳ. ಇದು ನಮ್ಮ ತಂಡ ನೇರ ಬೆಂಗಳೂರಿಗೆ ಬರ್ತದೆ. ಬೆಂಗಳೂರಲ್ಲಿ ಸ್ಥಳ ಎಲ್ಲಿ ಅಂತ ಕೇಳಿದರೆ 31ನೇ ತಾರೀಕಿಗೆ ಅಂಚೆಪಾಳ್ಯ, ಕುಂಬಳಗೋಡು, ಕೆಂಗೇರಿ, ಮೈಸೂರು ರಸ್ತೆ, ಬೆಂಗಳೂರು ಅಂತ ಹೇಳಿ ಕೊಟ್ಟಿದ್ದಾರೆ. ಅಂಚೆಪಾಳ್ಯ, ಕುಂಬಳಗೋಡು, ಕೆಂಗೇರಿ, ಮೈಸೂರು ರಸ್ತೆ ಅಂತೆ ಬೆಂಗಳೂರು. ಇಲ್ಲಿ ಶ್ರೀದೇವಿ ಮಹಾತ್ಮೆ ಅನ್ನುವಂತಹ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕೆ ಇದ್ದೇವೆ. ತದನಂತರ ಏಪ್ರಿಲ್ 1ನೇ ತಾರೀಕಿಗೆ 2 ಕಾರ್ಯಕ್ರಮ ಇದೆ. ಮಾರ್ಚ್ 31 ಮತ್ತು ಏಪ್ರಿಲ್ 1ಕ್ಕೆ 2 ಪ್ರದರ್ಶನಗಳಿದೆ. ಏಪ್ರಿಲ್ 1ಕ್ಕೆ ಅಕ್ಷಯನಗರ ಸುಬ್ರಹ್ಮಣ್ಯ ಮಠ ಅಂತ ಹೇಳಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಅಕ್ಷಯನಗರ ಸುಬ್ರಹ್ಮಣ್ಯ ಮಠ, ಬೆಂಗಳೂರು ದೇವಿ ಮಹಾತ್ಮೆ ಪ್ರಸಂಗ ಅನ್ನುವಂಥದ್ದು ಇರುವಂಥದ್ದು. ಸೊ ಯಾರಿಗೆಲ್ಲ 31 ಹಾಗೂ ಏಪ್ರಿಲ್ 1ನೇ ಮಾರ್ಚ್ 31 ಏಪ್ರಿಲ್ 1ನೇ ತಾರೀಕಿಗೆ ಯಕ್ಷಗಾನಕ್ಕೆ ಬರುವುದಕ್ಕಾಗ್ತದೆ, ಎಲ್ಲರೂ ಬನ್ನಿ. ಕಟೀಲು 5ನೇ ಮೇಳದ ತಂಡ ಬೆಂಗಳೂರಿಗೆ ಬರ್ತಾ ಇದೆ. ಈ ನಡುವೆ ಊರಿಗೆ ಬರುವುದಕ್ಕಾಗದೆ ಯಕ್ಷಗಾನದ ಆಸಕ್ತಿ ಇದ್ದು ಯಕ್ಷಗಾನದ ಒಲವು ಇರುವಂತಹ ಒಂದಷ್ಟು ಜನ ಬೆಂಗಳೂರಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂಥವರಾಗಿರಬಹುದೆಲ್ಲ ಇದ್ದಾರೆ, ಗೊತ್ತಿದೆ ನಮಗೆ, ಯಕ್ಷಗಾನದ ಅಭಿಮಾನಿಗಳು ಅನ್ನುವಂಥದ್ದು. ಸೊ ನಿಮಗೆಲ್ಲ ಒಂದು ಒಳ್ಳೆಯ ಅವಕಾಶ ಅನ್ನುವಂಥದ್ದು ಈಗ ಬಂದಿದೆ. ಸೊ ಹಾಗಾಗಿ ಕಟೀಲು ತಾಯಿಯನ್ನು ನೋಡುವುದಕ್ಕೆ, ಕಟೀಲು ಮೇಳದ ಯಕ್ಷಗಾನವನ್ನು ನೋಡುವುದಕ್ಕೆ ನಿಮಗೊಂದು ಅವಕಾಶ ಬಂದಿದ್ದರಿಂದ ಅದನ್ನು ಉಪಯೋಗಿಸಿಕೊಳ್ಳಿ. ಯಕ್ಷಗಾನ ನಾವು ಕೂಡ ಬರ್ತೇವೆ, ಒಳ್ಳೆಯ ರೀತಿಯ ಪ್ರದರ್ಶನವನ್ನು ಕೊಡ್ತೇವೆ. ಸೊ ನೀವು ಅದನ್ನು ಕಣ್ತುಂಬಿಕೊಳ್ಳಿ, ಕಟೀಲು ತಾಯಿಯ ಪ್ರಸಾದವನ್ನು ಸ್ವೀಕರಿಸಿ ಅಂತ ಹೇಳ್ತಾ ಇದ್ದೇವೆ. ಸೊ ಹಾಗಾಗಿ ನಾನು ಈ ಹಿಂದೆ ಮಾಡಿದಂತಹ ವಿಡಿಯೋದಲ್ಲಿ ಹೇಳಿದ್ದೆ, ಯಾವಾಗ ಯಕ್ಷಗಾನ, ಯಾವ ಸ್ಥಳದಲ್ಲಿ ಯಕ್ಷಗಾನ ಆಗ್ತದೆ ಅಂತ ಹೇಳಿ. ಅದಕ್ಕೆ ಬೇಕಾದಂತಹ ಉತ್ತರವನ್ನು ನೀಡೋದಕ್ಕೆ ಕಮೆಂಟ್ ಎಲ್ಲ ಹಾಕ್ತಾ ಇದ್ರಿ. ಸೊ ಹಾಗಾಗಿ ಹೇಳುವ ಅಂತ ಹೇಳಿ ಬಂದಿರುವಂಥದ್ದು. ಸೊ ನಿಮಗೆ ವಿಚಾರ ಗೊತ್ತಾಗಿದೆ ಎಲ್ಲಿ ಅಂತ ಹೇಳಿ ಅಂದುಕೊಳ್ತೇನೆ. ಸೊ ಹಾಗಾಗಿ 31 ಹಾಗೂ 1ನೇ ತಾರೀಕಿಗೆ ಏನು ಯಕ್ಷಗಾನ ಪ್ರದರ್ಶನಗೊಳ್ತದೆ ಇದರ ನಿರೀಕ್ಷೆಯಲ್ಲಿ ನೀವಿರಿ. ನಾವು ಕೂಡ, ನಮ್ಮ ತಂಡ ಕೂಡ, ಎಲ್ಲರೂ ಕೂಡ ಉತ್ಸುಕರಾಗಿ ಕಾಯ್ತಾ ಇದ್ದೇವೆ. ನಿಮಗೆ ಕೂಡ ಬಹಳಷ್ಟು ಸಂತೋಷ ಇದೆ. ನಮ್ಮ ಕರಾವಳಿ ಭಾಗ ಇದನ್ನು ಬಿಟ್ಟು ನಾವು ಕೂಡ ಬೆಂಗಳೂರಿನಂತಹ ನಗರಕ್ಕೆ ಬಂದು ಪ್ರದರ್ಶನವನ್ನು ಕಟೀಲು ಮೇಳ ಕೊಡ್ತಾ ಇದೆ. ಕಟೀಲು ತಾಯಿಯ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಬೆಂಗಳೂರಿನಿಂದ ಕಟೀಲಿನ ಭಕ್ತರು ಯಾರು ಕಾಯ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಆದಷ್ಟು ಬೇಗ ಬರ್ತೇವೆ, ಬಂದು ನಿಮಗೆ ಪ್ರದರ್ಶನವನ್ನು ಕೊಡ್ತೇವೆ ಅಂತ ಹೇಳ್ತಾ ಇಷ್ಟು ವಿಚಾರವನ್ನು ಹೇಳಬೇಕಿತ್ತು. ಸೊ ನಿಮಗಿದು ವಿಚಾರ ಏನು ಗೊತ್ತಾಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಬನ್ನಿ, ಯಕ್ಷಗಾನವನ್ನು ನೋಡಿ ಆನಂದಿಸಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮಾಹಿತಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ನಮ್ಮ ವಾಹಿನಿಯನ್ನು ವೀಕ್ಷಿಸ್ತಾ ಇರಿ. ನಮಸ್ಕಾರ.